ನಟ ದರ್ಶನ್ ಹಾಗೂ ಗ್ಯಾಂಗ್ ಸದ್ಯ ಜೈಲುವಾಸ ಅನುಭವಿಸುತ್ತಿದ್ದಾರೆ. ಜಾಮೀನು ರದ್ದಾದ ಬಳಿಕ ಅವರನ್ನು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಡಲಾಗಿದೆ. ಬಂಧನ ಆದ ಒಂದು ದಿನದ ಒಳಗೆ ಇವರಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆ ನೀಡಲಾಗಿದೆ. ದರ್ಶನ್ ಹಾಗೂ 7 ಆರೋಪಿಗಳ ಜಾಮೀನನ್ನು ಸುಪ್ರೀಂ ಕೋರ್ಟ್ ಆಗಸ್ಟ್ 14ರಂದು ರದ್ದು ಮಾಡಿದೆ. ಈ ವೇಳೆ ದರ್ಶನ್ ಬೆಂಗಳೂರಿನಲ್ಲಿ ಇರಲಿಲ್ಲ. ಮಧ್ಯಾಹ್ನದ ಬಳಿಕ ಅವರು ಬೆಂಗಳೂರಿನ ಹೊಸಕೆರೆಹಳ್ಳಿಗೆ ಬರ್ತಿದ್ದಂತೆ ಪೊಲೀಸರು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ನಂತರ ಪರಪ್ಪನ ಅಗ್ರಹಾರಕ್ಕೆ ಅವರನ್ನು ಕಳುಹಿಸಲಾಯಿತು. ಸದ್ಯ ದರ್ಶನ್ ಅವರನ್ನು ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿದೆ. ದರ್ಶನ್ ಸೇರಿ 5 ಆರೋಪಿಗಳಿಗೆ ವಿಚಾರಣಾಧೀನ ಕೈದಿ ನಂಬರ್ ನೀಡಲಾಗಿದೆ. ದರ್ಶನ್ ಕೈದಿ ಸಂಖ್ಯೆ 7314, ಪ್ರದೋಷ್ 7317, ನಾಗರಾಜ್ 7315, ಲಕ್ಷ್ಮಣ್ 7316, ಪವಿತ್ರ ಗೌಡ 7313ರ ನಂಬರ್ ನೀಡಲಾಗಿದೆ. ಪವಿತ್ರ ಗೌಡ ಪ್ರಕರಣದ A1 ಆರೋಪಿ. ಈ ಕಾರಣದಿಂದಲೇ ಪವಿತ್ರಗೆ ಮೊದಲ ಸಂಖ್ಯೆ ನೀಡಲಾಗಿದೆ. ನಂತರದ ಸಂಖ್ಯೆಯನ್ನು ದರ್ಶನ್ಗೆ ಕೊಡಲಾಗಿದೆ. ಕಳೆದ ಬಾರಿ ದರ್ಶನ್ ಅವರು ಬಂಧನಕ್ಕೆ ಒಳಗಾದಾಗ ವಿಚಾರಣಾಧೀನ ಕೈದಿ ಸಂಖ್ಯೆ ನೀಡಲಾಗಿತ್ತು. ಅನೇಕ ಅಭಿಮಾನಿಗಳು ಆಗ ಆ ಸಂಖ್ಯೆಯನ್ನು ಹಚ್ಚೆ ಹಾಕಿಸಿಕೊಂಡಿದ್ರು. ಈಗ ದರ್ಶನ್ಗೆ ಬೇರೆ ಸಂಖ್ಯೆ ಸಿಕ್ಕಿದೆ. ಈ ಬಾರಿಯೂ ಫ್ಯಾನ್ಸ್ ಕೈದಿ ನಂಬರ್ನ ಹಚ್ಚೆ ಹಾಕಿಸಿಕೊಳ್ತಾರಾ ಎನ್ನುವ ಕುತೂಹಲ ಮೂಡಿದೆ. ನಾಳೆ ಆರೋಪಿಗಳಾದ ದರ್ಶನ್ ಮತ್ತು ಪವಿತ್ರ ಕುಟುಂಬದವರು ಜೈಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಸದ್ಯ ದರ್ಶನ್ ಹಾಗೂ ಇತರ 3 ಒಂದೇ ಬ್ಯಾರಕ್ನಲ್ಲಿ ಇಡಲಾಗಿದೆ. ಅವರು ಕ್ವಾರಂಟೈನ್ನಲ್ಲಿದ್ದಾರೆ. ನಂತರ ಅವರನ್ನು ಮುಖ್ಯ ಬ್ಯಾರಕ್ಗೆ ವರ್ಗಾವಣೆ ಮಾಡುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದು ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತಿದ್ದಂತೆಯೇ ರೇಣುಕಾಸ್ವಾಮಿ ಕುಟುಂಬದವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಪ್ರಕರಣದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವದಂತಿಗಳು ಹರಿದಾಡಿವೆ. ಆ ಬಗ್ಗೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಅವರು ಮಾತನಾಡಿದ್ದಾರೆ. ತಾವು ದರ್ಶನ್ ಕಡೆಯವರಿಂದ ಹಣ ಪಡೆದಿಲ್ಲ ಎಂಬುದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಾಮೀನು ರದ್ದಾಗಿದ್ದಕ್ಕೆ ನ್ಯಾಯಾಲಯದ ಮೇಲೆ ನಂಬಿಕೆ ಮೂಡಿದೆ ಎಂದು ಕಾಶಿನಾಥಯ್ಯ ಅವರು ಹೇಳಿದ್ದಾರೆ. ಫೇಸ್ಬುಕ್ನಲ್ಲಿ ಏನೇನೋ ಬರ್ತಿದೆ, ಅಷ್ಟು ಕೋಟಿ ಕೊಟ್ಟರು, ಇಷ್ಟು ಕೋಟಿ ಕೊಟ್ಟರು ಎಂಬುದೆಲ್ಲ ಶುದ್ಧ ಸುಳ್ಳು. ನಾವು ಯಾರ ಬಳಿಯೂ ದುಡ್ಡು ಕೇಳಿಲ್ಲ, ಯಾರೂ ಸಹ ದುಡ್ಡು ಕೊಡಲು ಬಂದಿಲ್ಲ. ಯಾಕೆ ಈ ರೀತಿ ಹಾಕುತ್ತೀರಿ ಎಂಬುದು ನಮಗೆ ಅರ್ಥ ಆಗುತ್ತಿಲ್ಲ. ಅವರ ಸಂಪರ್ಕದಲ್ಲಿ ನಾವು ಇಲ್ಲ ಎಂದು ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಅವರು ಹೇಳಿದ್ದಾರೆ. ಫೇಸ್ಬುಕ್ ಮಹಾಶಯರಿಗೆ ನಾನು ಹೇಳುವುದು ಇಷ್ಟೇ, ನಿಜವಾಗಿ ಗೊತ್ತಿರುವ ಸಂಗತಿ ಏನಾದರೂ ಇದ್ರೆ ಮಾತ್ರ ಹಾಕಿ. ಅಂತೆ ಕಂತೆ ವಿಚಾರಗಳನ್ನ ಹಾಕಿ ಜನರ ದಿಕ್ ತಪ್ಪಿಸಬೇಡಿ. 10 ಕೋಟಿ ಕೊಟ್ಟರು, 20 ಕೋಟಿ ಕೊಟ್ಟರು ಎಂದೆಲ್ಲ ಹಾಕಿದ್ದಾರೆ. 10 ಪೈಸೆಯನ್ನು ನಾವು ಪಡೆದುಕೊಂಡಿಲ್ಲ. ದಯವಿಟ್ಟು ಸುಳ್ಳು ಸುದ್ದಿ ಹಾಕಬೇಡಿ. ಅದರಿಂದ ನಮ್ಮ ಮನೆತನದ ಗೌರವಕ್ಕೆ ಕುಂದು ಬರುತ್ತದೆ ಎಂದಿದ್ದಾರೆ ಕಾಶಿನಾಥಯ್ಯ. ಸುಳ್ಳು ಸುದ್ದಿಯಿಂದ ನಮ್ಮ ಮನಸ್ಸಿಗೆ ನೋವಾಗುತ್ತದೆ. ಜನರಿಗೆ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತದೆ. ವದಂತಿ ಹಬ್ಬಿಸಬೇಡಿ ಎಂದು ಕೈ ಮುಗಿದು ಕೇಳ್ಕೊಳ್ತಾನೆ. ದರ್ಶನ್ ಅಭಿಮಾನಿಗಳು ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಸತ್ಯ ಇರಬೇಕು. ಫೇಸ್ಬುಕ್ ಎಂಬುದು ಫೇಕ್ ಬುಕ್ ಆಗಿದೆ ಇವತ್ತು ಎಂದು ಕಾಶಿನಾಥಯ್ಯ ಅವರು ಹೇಳಿದ್ದಾರೆ. ಡಾಲಿ ಧನಂಜಯ್ ರವರು ನಟಿಸುವಂತಹ ಪ್ರತಿ ಸಿನಿಮಾ ಫಸ್ಟ್ ಲುಕ್ನಲ್ಲೇ ಸಾಕಷ್ಟು ನಿರೀಕ್ಷೆಗಳನ್ನು ಮೂಡಿಸುತ್ತವೆ. ಆದರೆ ಈಗ ಅವರ ನಟನೆಯ ಐತಿಹಾಸಿಕ ಹಲಗಲಿ ಸಿನಿಮಾದ ಫಸ್ಟ್ ಲುಕ್ ಸಿನಿಮಾ ಮೇಲಿನ ಸಾಕಷ್ಟು ನಿರೀಕ್ಷೆಗಳನ್ನು ಹೆಚ್ಚಿಸುತ್ತದೆ. ಕನ್ನಡ ನಾಡಿನ ಚರಿತ್ರೆಯ ಪುಟದಲ್ಲಿ ಅಳಿಸಲಾಗದೆ ಉಳಿದಿರುವ ಸ್ವತಂತ್ರ ಪೂರ್ವದ ವೀರ ಸೇನಾನಿಗಳ ಹಾಗೂ ಹಲಗಲಿಯ ಬೇಡರ ಹೋರಾಟದ ಕಥೆ ಇರುವ ಹಲಗಲಿ ಸಿನಿಮಾದಲ್ಲಿ ಸಪ್ತಮಿ ಗೌಡ ಈ ಚಿತ್ರದ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಕೃಷ್ಣ ತುಳಸಿ ಎಂಬ ಸಿನಿಮಾ ನಿರ್ದೇಶನ ಮಾಡಿದ್ದ ಸುಕೇಶ್ ಡಿಕೆ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಭಾರಿ ಬಜೆಟ್ನಲ್ಲಿ ತಯಾರಾಗುತ್ತಿರುವ ಈ ಸಿನಿಮಾ ಪಂಚಭಾಷೆಯಲ್ಲಿ ತೆರೆ ಕಾಣಲಿದೆ. ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಹಲಗಲಿ ಸಿನಿಮಾದ ಫಸ್ಟ್ ಲುಕ್ ಬಿಡುಗಡೆಯಾಗಿದ್ದು ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ. ಬ್ರಿಟಿಷರೆದುರು ಗೆರಿಲ್ಲಾ ಯುದ್ಧ ಮಾಡಿದ ಬೇಡರ ನಾಯಕನ ಚಿತ್ರವಾಗಿದೆ. 2 ಭಾಗಗಳಲ್ಲಿ ತೆರೆಗೆ ಬರಲಿದೆ ಈ ಚಿತ್ರಕಥೆ. ಡಾಲಿ ಧನಂಜಯ್ ರವರ ವೃತ್ತಿ ಜೀವನದಲ್ಲಿ ಮತ್ತೊಂದು ಮೈಲುಗಲ್ಲು ಎನ್ನಲಾಗುತ್ತಿರುವ ಐತಿಹಾಸಿಕ ಹಲಗಲಿ ಸಿನಿಮಾದಲ್ಲಿ ವಾರಿಯರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ತೆರೆ ಮೇಲೆ ಕಾಣಿಸಿಕೊಂಡ ಅವರು ಮೊದಲ ಬಾರಿಗೆ ವೀರ ಯೋಧನಾಗಿ ಹಲಗಲಿ ಚಿತ್ರದ ಮೂಲಕ ತೆರೆ ಕಾಣಲಿದ್ದಾರೆ. ಈ ಬಾರಿ ಬಿಲ್ಲು, ಬಾಣ, ಮದ್ದುಗುಂಡುಗಳೊಂದಿಗೆ ಯುದ್ಧದ ಅಖಾಡಕ್ಕೆ ಇಳಿದಿದ್ದಾರೆ. ಬ್ರಿಟಿಷರ ವಿರುದ್ಧ ಮೊದಲು ಗೆರಿಲ್ಲಾ ವಾರ್ ಮಾಡಿದ ನಮ್ಮ ರಾಜ್ಯದ ಹಲಗಲಿ ಎಂಬ ಊರಿನ ಬೇಡರ ಕುರಿತು ಕನ್ನಡಿಗರು ಓದಿರುವಂತಹ ಹಾಗೇನೆ ಕೇಳಿರುವಂತಹ ವಿಷಯಗಳನ್ನೇ ರೋಚಕವಾಗಿ ತೆರೆಗೆ ತರಲಾಗುತ್ತದೆ. ನಾಡಿನ ಈ ವೀರರ ಆಚಾರ ವಿಚಾರ, ಅವರ ಹೋರಾಟದ ಹೆಜ್ಜೆ ಗುರುತುಗಳನ್ನು ಈ ಚಿತ್ರದ ಮೂಲಕ ಬಿಂಬಿಸಲು ಹೊರಟಿದ್ದಾರೆ ನಿರ್ದೇಶಕ ಸುಕೇಶ್ ಡಿಕೆ. ವಾಸುಕಿ ವೈಭವ್ ಇದೇ ಮೊದಲ ಬಾರಿಗೆ ಐತಿಹಾಸಿಕ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡುತ್ತಿದ್ದಾರೆ.
ವಿಕ್ರಮ್ ಮೋರ್ ಹಲಗಲಿ ಸಿನಿಮಾಗೆ ಸಾಹಸ ನಿರ್ದೇಶನ ಮಾಡುತ್ತಿದ್ದಾರೆ. ಹಾಗೇನೆ ಹಲಗಲಿ ಗ್ರಾಮವನ್ನು ಮರುಸೃಷ್ಟಿ ಮಾಡಲಾಯಿತು. ಈ ಚಿತ್ರಕ್ಕೆ ಹಾಗೇನೆ 45 ಬೃಹತ್ ಹಳ್ಳಿ ಸೆಟ್ಗಳನ್ನು ಹಾಕಲಾಗಿದೆ. ನಟ ಯುವರಾಜ್ ಕುಮಾರ್ ನಟಿಸಿದಂತಹ ಎಕ್ಕ ಮೂವಿ ಭರ್ಜರಿ ಹಿಟ್ ಸಾಧಿಸಿದ್ದು ಪ್ರೇಕ್ಷಕರ ಮನಗೆದ್ದ ಚಿತ್ರವೂ ಹೌದು. ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯಾಗಿ ಆರ್ಭಟಿಸಿದ್ದು ಹೌದು. ಇಂತಹ ಹಿಟ್ ಸಿನಿಮಾ ಎಕ್ಕ ಚಿತ್ರದಲ್ಲಿ ಹಲವಾರು ಇಂಟ್ರೆಸ್ಟಿಂಗ್ ಅಂಶಗಳಲ್ಲಿ ಡ್ಯಾಡಿ ಪಾತ್ರವೂ ಕೂಡ ಒಂದು. ಇದರಲ್ಲಿ ಮಿಂಚಿದ್ದ ನಟ ಪೂರ್ಣಚಂದ್ರ ಮೈಸೂರು, ಟಗರು, ಪಾಪ್ಕಾರ್ನ್, ಮಂಕಿ ಟೈಗರ್, ಡೇರ್ ಡೆವಿಲ್, ಮುಸ್ತಫಾ ಚಿತ್ರಗಳಲ್ಲಿ ನಟಿಸಿದಂತಹ ಪೂರ್ಣಚಂದ್ರ ಮೈಸೂರು ಎಕ್ಕ ಸಿನಿಮಾದಲ್ಲಿ ಡ್ಯಾಡಿ ಪಾತ್ರದ ಮೂಲಕ ಮೋಡಿ ಮಾಡಿರುವ ಪೂರ್ಣಚಂದ್ರ ಮೈಸೂರು ತುಂಬಾ ಲವಲವಿಕೆಯಿಂದ ಕೂಡಿದಂತಹ ಪಾತ್ರವಿದಾಗಿದೆ. ಬಾಲಿವುಡ್ನ ಸತ್ಯ ಸಿನಿಮಾದಲ್ಲಿ ಮನೋಜ್ ಬಾಜಪೇಯಿ ಮಾಡಿದ್ದ ಬೇಕು ಮಹಾವ್ರತೆಯನ್ನ ಹೋಲುವ ಪಾತ್ರವಿದು ಎಂದಿದ್ರು. ಆ ಪಾತ್ರಗಳೆಲ್ಲ ಮನದಟ್ಟಾಗಿ ಹೋಗಿದ್ದು, ಮಾಡಿದ್ರೆ ಅಂತಹ ಪಾತ್ರಗಳನ್ನು ಮಾಡಬೇಕೆಂದು ಕಾಯುತ್ತಿದ್ದೇನೆ. ಇದರ ಪ್ರತಿ ದೃಶ್ಯಕ್ಕೂ ನಿರ್ದೇಶಕ ರೋಹಿತ್ ಪದಕಿ ಸಲಹೆಗಳನ್ನು ನೀಡುತ್ತಿದ್ರು. ಪಾತ್ರಗಳನ್ನ ವಿನ್ಯಾಸಗೊಳಿಸಿದ ರೀತಿಯಾಗಲಿ, ಸಂಭಾಷಣೆ, ಮಿಶ್ರಿತ ಮಾತು ಎಲ್ಲವನ್ನೂ ಅದ್ಭುತವಾಗಿ ಬರೆದಿದ್ರು. ಜನ ಕೂಡ ಅಷ್ಟೇ ಸೊಗಸಾಗಿ ಒಪ್ಪಿದ್ದು ಡಬಲ್ ಖುಷಿ ನೀಡಿದೆ ಎಂದು ಹೇಳಿದ್ದಾರೆ. ನಾಟಕಗಳಲ್ಲಿ ಅಭಿನಯಿಸುವಾಗ ಜನ ನನ್ನ ಪಾತ್ರದ ಹೆಸರಿನಲ್ಲಿ ಕೂಗ್ತಿದ್ರು. ಎಲ್ಲೇ ಹೋದ್ರೂ ಡ್ಯಾಡಿ ಡ್ಯಾಡಿ ಸರ್ ಎಂದು ಕರೆದಾಗ ಹೇಳಿಕೊಳ್ಳಲಾಗದ ಖುಷಿ ಇದೆ. ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದೇನೆಂಬ ನೆಮ್ಮದಿ ಇದೆ ಎಂದಿದ್ದಾರೆ ಪೂರ್ಣಚಂದ್ರ ಮೈಸೂರು. ತಮಿಳಿನ ಸೂಪರ್ ಸ್ಟಾರ್ ತಲೈವಾ ರಜನಿಕಾಂತ್ ಅವರ ಸಿನಿ ಜರ್ನಿಗೆ 50 ವರ್ಷ ತುಂಬಿದೆ. ಅಭಿಮಾನಿಗಳೆಲ್ಲ ಹಾಗೂ ಚಿತ್ರರಂಗ ಸಂತಸ ಪಡುವಂತಹ ವಿಷಯವಾಗಿದೆ. ಭಾರತದಲ್ಲಿ ಅತ್ಯಂತ ದುಬಾರಿ ನಟನಾಗಿ ಬೆಳೆದಿದ್ದಾರೆ. ರಜನಿಕಾಂತ್ 74ರ ವಯಸ್ಸಿನಲ್ಲೂ ಅದೇ ಸ್ಟೈಲ್, ಚಾರ್ಮ್, ಯಶಸ್ಸನ್ನು ಮೇಂಟೈನ್ ಮಾಡುತ್ತಿರುವ ಅವರು ತಮ್ಮ ಸಿನಿಮಾಗಳ ಮೂಲಕ ಅಭಿಮಾನಿಗಳನ್ನು ಇಂದಿಗೂ ರಂಜಿಸುತ್ತಿದ್ದಾರೆ. ಈಗೆಲ್ಲ 100 ಕೋಟಿ 200 ಕೋಟಿ ಕ್ಲಬ್ ಸೇರಿದೆ ಎಂಬ ಲೆಕ್ಕಾಚಾರದ ಮಾತುಗಳು ಕೇಳಿಬರುತ್ತಿರುವುದು ಮಾಮೂಲಾಗಿದೆ. ಕಾಲಿವುಡ್ಗೆ ಇಂತಹ ಕೋಟಿ ಕ್ಲಬ್ಗಳನ್ನ ಪರಿಚಯಿಸಿದ್ದು ಇದೇ ತಲೈವಾ. ತಮಿಳಿನಲ್ಲಿ 100 ಕೋಟಿ ಕ್ಲಬ್ ಸೇರಿದ ಮೊದಲ ಸಿನಿಮಾ ಶಿವಾಜಿ. 200 ಕೋಟಿ ಕ್ಲಬ್ ಸೇರಿದ್ದು ಮೊದಲ ತಮಿಳು ಸಿನಿಮಾ ತಲೈವಾ ನಟಿಸಿದ ಎಂದಿರನ್. ಅತಿ ಹೆಚ್ಚು ಗಳಿಕೆ ಮಾಡಿರುವ ತಮಿಳು 2.0 ಸಿನಿಮಾ ಎಂಬ ರೆಕಾರ್ಡ್ಸ್ ರಜನಿಕಾಂತ್ ಹೆಸರಲ್ಲೇ ಇದೆ. ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾ ಜೈಲರ್ ಆಗಿದೆ. ಈ ಎಲ್ಲ ದಾಖಲೆಗಳನ್ನು ರಜನಿಕಾಂತ್ ಮಾಡಿದಾಗ ಅವರ ವಯಸ್ಸು 55 ವರ್ಷ. ಎಂದಿಗೂ ಅವರ ಎನರ್ಜಿ, ಸ್ಟೈಲ್, ಲುಕ್ ಕಿಂಚಿತ್ತಂತೂ ಮರೆಯಾಗಿಲ್ಲ. ಕೂಲಿ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಅದ್ಭುತ ಗಳಿಕೆ ಕಂಡಿರುವ ಚಿತ್ರವನ್ನು ಲೋಕೇಶ್ ಕನಕರಾಜ್ ನಿರ್ದೇಶಿಸಿದ್ದು ತಲೈವಾ ಜೊತೆಗಿನ ಮೊದಲ ಸಹಯೋಗವಾಗಿದೆ. ತಲೈವಾ 171ನೇ ಚಿತ್ರವು ಎಲ್ಲಾ ಭಾಷೆಗಳಲ್ಲಿ 65 ಕೋಟಿ ರುಗಳನ್ನ ಗಳಿಸಿದ್ದು ರಿತಿಕ್ ರೋಷನ್, ಜೂನಿಯರ್ ಎನ್ಟಿಆರ್ ಅವರ ವಾರ್ 2ಗೆ ತೀವ್ರ ಸ್ಪರ್ಧೆಯನ್ನ ಒಡ್ಡಿದೆ. ಫಿಲ್ಮ್ ಟ್ರೇಡ್ ಪೋರ್ಟಲ್ ಸ್ಯಾಕ್ನಿಲ್ ಪ್ರಕಾರ ಈ ಚಿತ್ರವು ಅತಿ ಹೆಚ್ಚು ಗಳಿಕೆ ಕಂಡ ಅವರ ತಮಿಳು ಚಿತ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಈ ಚಿತ್ರಕ್ಕಾಗಿ ತಮಿಳಿನಲ್ಲಿ ಬೆಳಕಿನ ಪ್ರದರ್ಶನಗಳಿಗೆ ಸುಮಾರು 81.95% ಹಾಗೂ ಮಧ್ಯಾಹ್ನದ ಪ್ರದರ್ಶನಗಳಲ್ಲಿ 85.13% ಸಂಜೆ ಪ್ರದರ್ಶನಗಳಲ್ಲಿ 86.57% ಮತ್ತು ರಾತ್ರಿ ಪ್ರದರ್ಶನಗಳಲ್ಲಿ 94.32% ಜನ ಚಿತ್ರಮಂದಿರಗಳಿಗೆ ಭೇಟಿ ನೀಡಿದ್ದಾರೆ. ಹಿಂದಿ ಚಿತ್ರಗಳ ಪಟ್ಟಿಯಲ್ಲೂ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.